ಹಾಯ್ ಎಲ್ಲರಿಗೂ RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಇವತ್ತು ನಾನು ಯಾವುದೇ ತರ ಕಟ್ಟಿಂಗ್ ಅಥವಾ ಸ್ಟಿಚಿಂಗ್ ವಿಡಿಯೋ ಮಾಡ್ತಾ ಇಲ್ಲ. ಇವತ್ತೊಂದು ನಿಮಗೆ ಒಂದು ಟಿಪ್ಸ್ ಕೊಡೋದಕ್ಕೆ ಬಂದಿದ್ದೀನಿ. ಯಾರೆಲ್ಲ ಟೈಲರ್ಸು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ನಾನು ಹೇಳಿರುವಂತಹ ಕೆಲವೊಂದು ಟಿಪ್ಸ್ಗಳು ಟೈಲರಿಂಗ್ ಕೆಲಸ ಮಾಡುವಾಗ ನಮ್ಗೆ ಏನೇ ಥರದ ಪ್ರಾಬ್ಲಮ್ ಬರದೆ, ಸಮಸ್ಯೆ ಬರದೆ ನಾವು ಯಾವಾಗಲೂ ಆರಾಮಾಗಿ ಟೈಲರಿಂಗ್ ಮಾಡಬೇಕು. ಅದಕ್ಕೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಮಕ್ಕಳು, ಹಸ್ಬೆಂಡು, ಅತ್ತೆ ಮಾವ ಇವರೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು ಅಂದರೆ ಕೆಲವು ಟಿಪ್ಸನ್ನು ನಾನು ಫಾಲೋ ಮಾಡಿದ್ದೀನಿ. ಯಾಕಂದರೆ ನಾವು ಟೈಲರಿಂಗ್ ಕಲ್ತ್ವಿ ಅಂದರೆ ಮದುವೆ ಮುಂಚಿನ ಟೈಲರಿಂಗ್ ಕಲ್ತಿದ್ವಿ ಅಂದರೆ ಆಗ ನಮ್ಗೆ ಅಪ್ಪ ಅಮ್ಮ ಸಪೋರ್ಟ್ ಮಾಡ್ತಾ ಇರ್ತಾರೆ. ನಾವು ಮನೇಲಿ ಏನೇ ಕೆಲಸ ಮಾಡಿದೇನು ಬಟ್ಟೆ ಹೊಲಿತಾ ಇದ್ರು ಸಹಿತ ನಾವು ಇಡೀ ದಿನ ಬಟ್ಟೆ ಹೊಲಿಯೋದಕ್ಕೆ ಟೈಮ್ ಹಾಕ್ತಿದ್ರು ಸಹಿತ ನಮ್ಮ ಅಪ್ಪ ಅಮ್ಮ ನಮ್ಮ ತವ್ರ ಮನೇಲಿ ಸಪೋರ್ಟಿಂಗ್ ಇದ್ದೇ ಇರುತ್ತೆ. ಆದರೆ ಮದುವೆ ಆದಮೇಲೆ ಆ ರೀತಿ ಆಗೋದಿಲ್ಲ. ಹೆಣ್ಮಕ್ಳಿಗೆ ಮನೆ ಕೆಲಸ, ಫ್ಯಾಮಿಲಿ, ಅತ್ತೆ ಮಾವ ಎಲ್ಲನೂ ನಿಭಾಯಿಸ್ಕೊಂಡು, ಹಬ್ಬಗಳನ್ನೆಲ್ಲ ನಿಭಾಯಿಸ್ಕೊಂಡು ನಾವು ಟೈಲರಿಂಗ್ ಕೆಲಸನ ಮಾಡಬೇಕಾಗತ್ತೆ. ಶಾಪಲ್ಲಿ ಇಟ್ಟೋರಾಗಿರ್ಬೋದು, ಮನೇಲಾಗಿರ್ಬೋದು, ಕೆಲಸನೇ ಅಲ್ವಾ. ನಾನು ಟೈಲರಿಂಗ್ ರಿಲೇಟೆಡ್ ಟಿಪ್ಸ್ಗಳನ್ನ ವಿಡಿಯೋಗಳನ್ನ ಮಾಡೋದ್ರಿಂದ ಟೈಲರ್ಸ್ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅವರಿಗೆ ಒಂದು ಹೆಲ್ಪ್ ಆಗೋ ರೀತಿ ಒಂದೆರಡು ಟಿಪ್ಸ್ಗಳನ್ನ ಹೇಳ್ತೀನಿ. ಮೊನ್ನೆ ಹಬ್ಬದಲ್ಲಿ ನಾನು ಕೆಲವೊಂದು ಟಿಪ್ಸ್ಗಳನ್ನು ಹೇಳಿದ್ದೆ. ಹಾಲು ಹಾಕ್ಕೊಂಡು ಸ್ನಾನ ಮಾಡೋದು, ಅಂದರೆ ಸ್ನಾನ ಮಾಡೋ ನೀರಿಗೆ 1 ಚಮಚ ಮತ್ತೆ 1 ಚಮಚ ಮೊಸರು ಹಾಕ್ಕೊಂಡು, 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡು, 1 ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಂಡು, ಹಾಗೆ ಈ ರೀತಿ ರೋಸ್ ವಾಟರ್ ಹಾಕ್ಕೊಂಡು ಅದನ್ನ ಯಾವ್ಯಾವ ಸಮಸ್ಯೆಗೆ ಯಾವ್ದಾವ್ದನ್ನ ಹಾಕಿ ಸ್ನಾನ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಕೆಲವೊಂದು ಟಿಪ್ಸ್ ಹೇಳಿದ್ದೆ. ಆದರೆ ನನಗೆ ಇವತ್ತು ನಾನು ನಿಮಗೊಂದು ಅದರಲ್ಲೇ ಒಂದು ಟಿಪ್ಸನ್ನು ಜಾಸ್ತಿ, ಅಂದರೆ ನಾಳೆ ಗುರುವಾರ ಮಾಡುವಂತಹ ಒಂದು ಟಿಪ್ಸನ್ನು ನಿಮಗೆ ಹೇಳ್ತೀನಿ. ಯಾರಿಗೆಲ್ಲ ಇವತ್ತು ಈ ಸಮಸ್ಯೆ ಇದೆಯೋ ಅವರು ನಾಳೆ ಗುರುವಾರ ಈ ಟಿಪ್ಸನ್ನು ಫಾಲೋ ಮಾಡ್ಬೋದು. ನಾನು ತುಂಬ ವರ್ಷದಿಂದ ಈ ಟಿಪ್ಸನ್ನು ಫಾಲೋ ಮಾಡ್ತೀನಿ. ನಾನು ಯಾರಿಗೂ ಹೇಳಕ್ಕೆ ಹೋಗಿರಲಿಲ್ಲ. ಇವಾಗ ಇದು ತುಂಬ ಜನ ಅಂದರೆ ನನಗೆ ಫೋನ್ ಮಾಡ್ತಾರೆ ಫ್ರೆಂಡ್ಸ್. ಹೆಂಗಂದರೆ, ಅಕ್ಕ ನೀವು ಹೇಳಿರೋ ಟಿಪ್ಸ್ ಫಾಲೋ ಮಾಡಿದ್ವಿ, ನಮಗೆ ಈಗ ವರ್ಕ್ ಆಗಿದೆ, ನಾನು ಚೆನ್ನಾಗಿ ಕೆಲಸ ಮಾಡೋಂಗಾಗಿದೆ. ಪ್ರತಿದಿನಕ್ಕೆ ಒಬ್ರು ಇಬ್ಬರಾದ್ರೂ ನನಗೆ ಕಾಲ್ ಮಾಡಿ ಹೇಳ್ತಾರೆ, ನಾವು ಪೂಜೆ ಮಾಡ್ತೀವಿ. ಕೆಲವರು ಪೂಜೆ ಮಾಡಿರಲ್ಲ, ಅಕ್ಕ ಪೂಜೆ ಮಾಡ್ಬೋದಾ, ನೀವು ಹೇಳಿರೋ ಥರ ನಿಂಬೆಹಣ್ಣು ನೀವೆಲ್ಲ ಹೇಳಿದ್ರಿ ಟೈಲರಿಂಗ್ ಮಿಷನಿಗೆಲ್ಲ ಪೂಜೆ ಮಾಡಬೇಕು ಅಂತ, ಅದು ವರ್ಕ್ ಆಗತ್ತಾ, ನಾವು ಮಾಡ್ಬೋದಾ ಅಂತ ಹೇಳಿ ಕೇಳ್ತಾರೆ. ಕೆಲವೊಬ್ರು ಟೈಲರಿಂಗ್ ಕೆಲಸ ಎಲ್ಲ ಮಾಡ್ತಿರ್ತಾರೆ, ಈ ರೀತಿ ಪೂಜೆಗಳನ್ನ ಯಾವತ್ತೂ ಮಾಡಿರೋದಿಲ್ಲ, ಆಗತ್ತಾ ಅಂತ ಕೇಳಿ ನಾನು ನಿಮ್ಮ ನಂಬಿಕೆಯಿಂದ ಮಾಡಿ ಆಗತ್ತೆ ಅಂತ ಹೇಳಿದ್ದೀನಿ. ಅದೇ ರೀತಿ ಇವತ್ತು ಒಂದು ಒಳ್ಳೆ ಟಿಪ್ಸು, ಅಂದರೆ ಯಾರಿಗೆಲ್ಲ ಟೈಲರಿಂಗ್ ಕೆಲಸ ಮಾಡ್ತಾ ಇರ್ತೀರಾ, ನಿಮಗೊಂದು ಹೊಸ ಮಿಷನ್ ತಗೋಬೇಕು, ಅಥವಾ ನಾವೊಂದು ಟೈಲರಿಂಗ್ ಶಾಪ್ ಮಾಡಬೇಕು, ಅಥವಾ ನಾನು ಎಂಬ್ರಾಯ್ಡ್ರಿ ಏನೋ ಒಂದು ಆಸೆ ಇರುತ್ತೆ ನಿಮಗೆ, ಇಲ್ಲ ನಾನು ಟೈಲರಿಂಗ್ ಕೆಲಸ ಮಾಡಿ ಒಡವೆಗಳನ್ನು ತಗೋಬೇಕು, ಮನೆ ಕಟ್ಟಬೇಕು, ಜಾಗ ತಗೋಬೇಕು ಅಂತೇಳಿ ತುಂಬಾನೇ ಅನ್ಕೊಂಡಿರ್ತಾರೆ. ಅದೇ ನಾನು ಟೈಲರಿಂಗ್ ಕೆಲಸದಿಂದ ಏನಾದರೂ ಒಂದು ಮಾಡಬೇಕು, ಮನೆಗೆ ಏನಾದರೂ ಒಂದು ಮಾಡಬೇಕು, ಇಲ್ಲ ನಾನು ಏನಾದರೂ ಒಂದು ತಗೋಬೇಕು ಅನ್ನೋದು ತುಂಬ ಜನಕ್ಕೆ ಆಸೆ ಇರುತ್ತೆ. ಎಷ್ಟೇ ಬಟ್ಟೆನ ಸ್ಟಿಚ್ ಮಾಡಲಿ, ಎಷ್ಟೇ ರಾತ್ರಿ ಹಗಲು ಕೆಲಸ ಮಾಡಲಿ, ಅದು ಬೇರೆ ಒಂದು ಕಮಿಟ್ಮೆಂಟಿಗೆ ಹೋಗ್ತಾ ಇರುತ್ತೆ, ಯಾವುದೇ ಥರ ಒಳ್ಳೆ ಉಪಯೋಗಕ್ಕೆ ಆಗ್ತಾ ಇರಲ್ಲ. ಅಂದರೆ ಸಾಲಕ್ಕಾಗಿರ್ಬೋದು, ಮತ್ತೆ ಆರೋಗ್ಯ ಸ್ಥಿತಿ ಸರಿ ಇಲ್ಲ ಮನೆಯವರಿಗೋ ನಮಿಗೋ, ಬಟ್ಟೆ ಹೊಲಿದಿದ್ದು ನಮ್ಮ ಕೈಯಲ್ಲಿ ₹1 ಇಟ್ಕೊಳ್ಳೋಕೆ ಆಗ್ತಿಲ್ಲ, ಅದರಿಂದ ನಾವು ಏನು ತಗೊಳಕ್ ಸಮೇತ ಆಗ್ತಿಲ್ಲ ಅನ್ನೋರು ಈ ವಿಡಿಯೋ ನೋಡ್ಬೋದು. ನಾನು ತುಂಬ ಈಗ ಎಷ್ಟು ವರ್ಷ ಆಗಿರೋ 15 ವರ್ಷದಿಂದ ಈ ಟಿಪ್ಸನ್ನು ಫಾಲೋ ಮಾಡ್ತಾ ಇದ್ದೀನಿ. ನನ್ನ ಹತ್ರ ನಿಜವಾಗೂ ಹೇಳಬೇಕು ಅಂತ ಅಂದರೆ, ನಾನು ಮದುವೆ ಆದಮೇಲೆ ನನ್ನ ಹತ್ರ ಚಿನ್ನ ಅಂತ ಹೇಳ್ಬಿಟ್ಟು ಒಂದು ತಾಳಿ ಅಷ್ಟೇ ಇದ್ದಿದ್ದು. ನಾನು ಮದುವೆ ಆದ್ದು ಈಗ 19ನೇ ವರ್ಷ. 19 ವರ್ಷದಲ್ಲಿ 19 ವರ್ಷನೇ ಶುರುವಲ್ಲಿ ನನಗೆ ನಮ್ಮ ಮನೆಯವ್ರು ಕಟ್ಟಿದಂಥ ಒಂದು ತಾಳಿ ಅನ್ನೋ ಒಂದು ಚಿನ್ನ ಬಿಟ್ಟರೆ ನನ್ನ ಹತ್ರ ಬೇರೆ ಯಾವುದೋ ಒಂದು ಗೋಲ್ಡ್ ಅನ್ನೋದು ಇರಲಿಲ್ಲ. ಆಗ ನಾನು ಹೇಗಾಯ್ತು ಅಂದರೆ, ಫ್ಯಾಮಿಲಿಯವ್ರ ಜೊತೆಗೆಲ್ಲ ಹೋಗುವಾಗ ಅವ್ರ ಹತ್ರ ಎಲ್ಲ ಬಂಗಾರ ಇರ್ತಿತ್ತು, ನನ್ನ ಹತ್ರ ಏನೂ ಇರ್ತಿಲ್ಲ. ಕರಿಮಣಿ, ನಮ್ಮಲ್ಲಿ ಕರಿಮಣಿ ಪೋಣಿಸಿ ಹಾಕೊಳ್ಳೋ ಹಾಗಿಲ್ಲ, ನಾವು ಇದೇ ರೀತಿ ಚಿನ್ನದ ಸರನೇ ಹಾಕೋಬೇಕು. ಆ ಥರ ಇದ್ದಾಗ ನಾನು ಕರಿಮಣಿ ಪೋಣಿಸ್ಬಿಟ್ಟು ಚಿನ್ನದೊಂದು ತಾಳಿ ಇತ್ತು, ಅಷ್ಟೇ ಇದ್ದಿದ್ದು. ನನ್ನ ಫ್ಯಾಮಿಲಿಯವ್ರ ಜೊತೆಗೆ ಯಾವುದಾದ್ರೂ ಫಂಕ್ಷನಿಗೆ ಹೋಗೋಕ್ಕೋ ಏನಕ್ಕೂ ನನಗೆ ಒಂಥರ ಆಗ್ತಾನೇ ಇರಲಿಲ್ಲ. ಅವ್ರಗಳ ಜೊತೆಗೆ ನನಗೂ ಹೋಗೋಕ್ಕೂ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಆಗ ನಾನು ಈ ಟಿಪ್ಸನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದೆ. ಯಾಕಂದರೆ ಕೆಲವರಿಗೆ ಗುರುಬಲ ಇಲ್ಲ ಅಂತಂದರೆ ಏನು ಸಹಿತ ಏನಂದರೆ ಏನೂ ಮಾಡೋಕ್ಕಾಗೋದಿಲ್ಲ. ಒಂದು ತುಂಡು ಬಂಗಾರ ತಗೊಳ್ಳೋದಕ್ಕೂ ಆಗೋದಿಲ್ಲ, ಅಥವಾ ಒಂದು ಹೊಸ ಮಿಷನ್ ತಗೊಳ್ಳೋಣ ಅಂದರೂ ತುಂಬ ವಿಘ್ನಗಳು ಬರ್ತಾ ಇರುತ್ತೆ. ಆಗ ನೀವು ತುಂಬ ಜನ ಈ ಥರ ನೋವನ್ನು ಅನುಭವಿಸ್ತಾ ಇರ್ತಾರೆ. ನಾನು ಇಷ್ಟೆಲ್ಲ ಬಟ್ಟೆ ಹೊಲಿತೀನಿ, ಇಷ್ಟೆಲ್ಲ ಕಷ್ಟಪಡ್ತೀನಿ, ನನಗೊಂದು ಹೊಸ ಒಂದು ಟೈಲರಿಂಗ್ ಮಿಷನ್ ತಗೊಳಕ್ಕಾಗ್ತಿಲ್ವಲ್ಲ, ಅಥವಾ ನಾನೊಂದು ವರ್ಷಕ್ಕೊಂದು ಇಷ್ಟಂತ ಉಳಿಸ್ಬಿಟ್ಟು ಚಿಕ್ಕದೊಂದು ಇಯರಿಂಗ್ಸ್ ಆಗಿರ್ಬೋದು, ರಿಂಗ್ ಆಗಿರ್ಬೋದು ತಗೊಳಕ್ಕಾಗಲಿಲ್ಲ, ಮೂವ್ ಬಡ್ಸ್ ಅಂತ ನಂಗೆ ತಗೊಳಕ್ಕಾಗಿಲ್ವಲ್ಲ ಅಂತ ಬೇಜಾರು ಮಾಡ್ತಾ ಇರ್ತಾರೆ. ನಾನು ಟೈಲರಿಂಗ್ ರಿಲೇಟೆಡ್ ಹೇಳೋದ್ರಿಂದ ಟೈಲರಿಂಗ್ ಕೆಲಸ ಮಾಡೋರಿಗೆ ಈ ರೀತಿ ಸಮಸ್ಯೆಗಳಾಗ್ತಾ ಇದ್ರೆ ಏನು ಮಾಡಬೇಕು. ಯಾಕಂದರೆ ನಾನು ಟೈಲರಿಂಗ್ ಕೆಲಸದಲ್ಲೇ ನನಗೆ 10th ಮುಗಿದ ತಕ್ಷಣ ನಾನು ಟೈಲರಿಂಗ್ ಕಲ್ತಿದ್ರಿಂದ ನಾನು ಅದರಲ್ಲೇ ಬಂದಿದ್ದೀನಿ. ನನಗೆ ಅದರಿಂದನೇ ಒಳ್ಳೇದು ಆಗ್ತಾ ಇದೆ. ನಾನು ಈ ರೀತಿ ರೆಮಿಡಿನೆಲ್ಲ ಫಾಲೋ ಮಾಡ್ತಾ ಇದ್ದೀನಿ. ಏನು ಮಾಡಿ, ನಾಳೆ ಗುರುವಾರ ಅಂತ ಅಂದರೆ 9 ಗುರುವಾರ ಮಾಡಿ
9 ಗುರುವಾರದಲ್ಲಿ ನೀವು ಬೆಳಗ್ಗೆ ಸ್ನಾನ ಮಾಡುವಾಗ ಒಂದು ಚಿಟಿಕೆ ಅರಿಶಿಣ ಹಾಕೊಂಡು ಸ್ನಾನ ಮಾಡೋದ್ರಿಂದ, ಮತ್ತೆ ಗುರುಬಲ ಯಾರಿಗಿರೋದಿಲ್ಲ ಗುರುವಾರ ಮಾಡೋದ್ರಿಂದ, ಅಂದ್ರೆ ಒಂದು ರಾಯರ ಪೂಜೆ ಆಗಿರ್ಬೋದು ಮತ್ತೆ ಸಾಯಿಬಾಬಾನ ಪೂಜೆ ಆಗಿರ್ಬೋದು ಮಾಡೋದ್ರಿಂದ ನಿಮ್ಗೊಂದು ಗುರುಬಲ ಬರುತ್ತೆ ಅಂತ ಹೇಳ್ಬೋದು. ನನ್ನ ಜೀವನದಲ್ಲೂ ನಾನೊಂದು ಬದಲಾವಣೆ ಕಂಡಿದ್ದು ಸಾಯಿಬಾಬಾ ಪೂಜೆ ಮಾಡಿದ್ದೆ. ನಾನು ಸಾಯಿಬಾಬಾ ಪೂಜೆ ಅಂದ್ರೆ ನಾವು ಶ್ರಾವಣದಲ್ಲಿ ನಾನ್ ವೆಜ್ ಎಲ್ಲ ತಿಂದೇ ಇರೋದ್ರಿಂದ ಆ ಟೈಮಲ್ಲಿ ಹಿಡಿತೀವಿ. ಎಷ್ಟು ಗುರುಬಲ ಬಂತು ಅಂತಂದ್ರೆ ನಾನು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನದನ್ನು ತಗೊಂಡೆ. ಈಗ ನಾನು ಗೋಲ್ಡು ನನ್ನ ಹತ್ರ 20 ವರ್ಷದ ಹಿಂದೆ ಈ ರೀತಿ ಇದ್ದಿದ್ದು ಗೋಲ್ಡು ನಾನು ಇವಾಗ ನನ್ನ ಫ್ಯಾಮಿಲಿಯಲ್ಲೇ ಅಷ್ಟು ಬಂಗಾರ ಯಾರ ಹತ್ರ ಇಲ್ಲ, ಅಷ್ಟು ಬಂಗಾರನ ತಗೊಂಡಿದ್ದೀನಿ. ಪ್ರತಿ ವರ್ಷ ನಾನು ಗೋಲ್ಡನ್ನ ತಗೊಂಡು ಈಗ ನನ್ನ ಮಗನ ಎಜುಕೇಷನ್ಗೂ ಅದು ನನಗೆ ತುಂಬ ಹೆಲ್ಪ್ ಆಗಿದೆ. ಇಲ್ಲಾಂದಿದ್ರೆ ಅವನ ಎಜುಕೇಷನ್ಗೆ ಏನಾದ್ರು ಸಾಲ ಸ್ವಲ್ಪ ಮಾಡಿದ್ದೀನಿ. ನನಗೆ ಬಂಗಾರ ಇದ್ದಿದ್ರಿಂದ ನನಗೆ ಆ ಬಂಗಾರನ ನನಗೆ ಸ್ವಲ್ಪ ನನ್ನ ಮಗನ ಎಜುಕೇಷನ್ಗೆ ಹೆಲ್ಪ್ ಆಯಿತು. 19 ವರ್ಷ 20 ವರ್ಷದ ಹಿಂದೆ ನನ್ನ ಹತ್ರ ಒಂದು ತುಂಡು ಬಂಗಾರ ಇತ್ತು, ಅಷ್ಟು ಬಿಟ್ಟರೆ ಎಲ್ಲ ಗೋಲ್ಡನ್ನು ನಾನು ನನ್ನ ಟೈಲರಿಂಗ್ ಕೆಲಸದಿಂದನೇ ಮಾಡ್ಕೊಂಡಿದ್ದೀನಿ. ಹೇಗಂದರೆ ಟೈಲರಿಂಗ್ ಬಟ್ಟೆ ಹೊಲಿಯೋದು ಇಷ್ಟು ಅಂತ ಹೇಳ್ಬಿಟ್ಟು ಗೋಲ್ಡ್ ಅಂಗಡಿ ಕಟ್ಟೋದಾಗಲಿ ಮತ್ತು ಸೇವಿಂಗ್ಸ್ ಮಾಡೋದಾಗಲಿ ಮತ್ತು ಕೆಲವೊಂದು ಕಡೆ ಅಮೌಂಟನ್ನು ಸೇವಿಂಗ್ಸ್ ಮಾಡಿಬಿಟ್ಟು ಪ್ರತಿ ವರ್ಷ ನಾನೊಂದು ಗೋಲ್ಡ್ ಅಂತೇಳಿ ತಗೊಳ್ತಾ ಬಂದೆ. ತುಂಬಾನೇ ಈಗ ನಾನು ನನ್ನ ಹತ್ರ ಚಿನ್ನದ 2 ಬಳೆಗಳು ಇಲ್ಲ ಅನ್ನೋದು ಬಿಟ್ರೆ ಮತ್ತೆ ನಾನು ಎಲ್ಲ ಗೋಲ್ಡ್ ಒಡವೆಗಳನ್ನು ಮಾಡಿಸ್ಕೊಂಡಿದ್ದೀನಿ. ಹೀಗೆ ನಾವೊಂದು ಕೆಲಸ ಮಾಡ್ತಿರ್ತೀವಿ ಅಂತಂದ್ರೆ ನಮಗೆ ಕಷ್ಟದಲ್ಲಿ ಆಸರೆ ಆಗೋದೇನು ಬಂಗಾರನ. ಈಗಂತೂ ಇರೋ ಬಂಗಾರ ಉಳಿಸ್ಕೊಂಡ್ರೆ ಸಾಕಾಗಿದೆ, ಹೊಸ ಬಂಗಾರ ತಗೋಬೇಕು ಅಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಯಾರೆಲ್ಲ ಟೈಲರ್ಸ್ ವಿಡಿಯೋ ನೋಡ್ತಾ ಇದ್ದೀರಾ, ನಿಮಗೆ ಒಂದು ಮನೆ ಕಟ್ಟಬೇಕು, ಜಾಗ ತಗೊಳ್ಬೇಕು, ಅಥವಾ ಇನ್ನೂ ಒಂದು ಹೊಸ ಮಿಷನ್ ತಗೋಬೇಕು, ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅವರೆಲ್ಲರೂ ಒಂದು ಚಿಟಿಕೆ ಅರಿಶಿಣವನ್ನ ನೀವು ಸ್ನಾನ ಮಾಡೋ ನೀರಿಗೆ ಗುರುವಾರ ಹಾಕ್ಬಿಟ್ಟು ಸ್ನಾನ ಮಾಡೋದ್ರಿಂದ ನಿಮ್ಮಲ್ಲೇ ಒಂದು ಚೇಂಜಸ್ ಆಗುತ್ತೆ. ನೋಡಿ, ಒಂದು 5 ವಾರಕ್ಕೆ ನಿಮಗೆ ಎಷ್ಟು ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ನಾನ ಮಾಡಿ. ನೀವು ಗುರುವಾರ ಯಾವುದಾದ್ರೂ ರಾಘವೇಂದ್ರ ಸ್ವಾಮಿ, ಸಾಯಿಬಾಬಾ ಪೂಜೆ ಈ ರೀತಿ ಮಾಡೋದಿದ್ರೆ ಅದನ್ನು ಮಾಡೋದು ತುಂಬಾನೇ ಒಳ್ಳೇದಾಗುತ್ತೆ. ಪೀರಿಯಡ್ಸ್ ಆದಾಗ ಬೇಡ, ಪೀರಿಯಡ್ಸ್ ಆದಾಗ ಅರಿಶಿಣವನ್ನು ಹಾಕಿ ಸ್ನಾನ ಮಾಡ್ಬಿಡಿ. ಯಾಕಂದ್ರೆ ಅರಿಶಿಣ ಅದು ದೇವ್ರು ಅಂದ್ರೆ ನಾಗದೇವರಿಗೆಲ್ಲ ಅದನ್ನ ಅರಿಶಿಣವನ್ನು ಹಚ್ಚುತ್ತಾ ಇರ್ತಾರೆ, ನೀವು ನೋಡಿರ್ಬೋದು. ಅದನ್ನ ಹಾಕೊಂಬೇಡಿ. ಪೀರಿಯಡ್ಸ್ ಆದಾಗ ಬಿಟ್ಬಿಟ್ಟು ಬೇರೆ ಟೈಮಲ್ಲಿ ಅಂದ್ರೆ ನೀವು ಗುರುವಾರ ದಿವಸ ಅರಿಶಿಣವನ್ನ ಹಾಕಿ ಸ್ನಾನ ಮಾಡೋದ್ರಿಂದ, ಒಂದು ಚಿಟಿಕೆ ಹಾಕಿ ಮಾಡೋದ್ರಿಂದ 9 ವಾರ ಮಾಡಿ. 5 ವಾರದಲ್ಲಿ ನಿಮಗೊಂದು ಡಿಫ್ರೆನ್ಸ್ ಅನ್ನೋದು ಕಾಣಿಸುತ್ತೆ. ನೀವೇನಾದ್ರೂ ಈ ವರ್ಷ ತಗೊಳ್ತೀರಾ. ಎಷ್ಟು ನೀವು ಬಟ್ಟೆ ಹೊಲಿದು ಎಷ್ಟೇ ರಾತ್ರಿ ಹಗಲು ಕಷ್ಟಪಟ್ಟರು ಆ ದುಡ್ಡೆಲ್ಲ ಬರೀ ಖರ್ಚಾಗ್ತಾ ಇರುತ್ತೆ. ನಾವು ಇಷ್ಟಪಟ್ಟಿದ್ದು ಒಂದು ಕೆಲಸಕ್ಕೂ ಅದನ್ನ ಬಳಸ್ಕೊಳಕ್ ಆಗ್ಲಿಲ್ಲ ಅಂತ ಅಂದಾಗ ಎಷ್ಟು ಬೇಜಾರಾಗತ್ತೆ. ನಾವಿಷ್ಟು ಕೆಲಸ ಮಾಡಿನೂ ವೇಸ್ಟ್ ಅಂತ ಅನ್ಸ್ಬಿಡತ್ತೆ. ಕೆಲವೊಬ್ರಿಗೆ ಹಾಗೆ ಆಗ್ತಾ ಇರುತ್ತೆ, ಕೆಲಸ ಮಾಡ್ತಿರ್ತಾರೆ, ದುಡ್ಡು ಬರ್ತಾ ಇರುತ್ತೆ, ಅವರು ಏನ್ ಮಾಡ್ತಾರೆ, ಮನೆ ಮೆಂಬರ್ಸ್ ಯಾರಿಗಾದ್ರೂ ಹುಷಾರಿಲ್ಲ ಅಂತ ಅದಕ್ಕೆ ದುಡ್ಡು ಹಾಕ್ತಾ ಇರ್ತಾರೆ, ಅಥವಾ ತಮಗೆ ಹುಷಾರಿಲ್ಲ ಅಂತ ದುಡ್ಡಿದೆಲ್ಲ ದುಡ್ಡನ್ನು ಹಾಕ್ತಾ ಇರ್ತಾರೆ. ಹಾಗಾಗಿ ಈ ಒಂದು ನಾನು ಮೊನ್ನೆ ಯುಗಾದಿ ಹಬ್ಬದ ವಿಡಿಯೋ RG ಟೈಲರಿಂಗ್ ಕ್ಲಾಸ್ ಅಲ್ಲ, ಮತ್ತೊಂದು ಇದು RG ಟೈಲರಿಂಗ್ ಅಲ್ಲೇ ಮಾಡಿದ್ದೆ. ಇದರಲ್ಲೇ ನಾನು ಹೇಳಿದ್ದೀನಿ, ಮಿಕ್ಸ್ ಆಗಿ ಎಲ್ಲದನ್ನು ಹಾಲು, ಮೊಸರು ಮತ್ತೆ ಇದು ಅರಿಶಿಣ ಮತ್ತೆ ಉಪ್ಪು ಸಹಿತ ಯಾವ್ದ್ಯಾವ್ದು ಸಮಸ್ಯೆಗೆ ಯಾವ್ದ್ಯಾವ್ದು ಬಳಸಬೇಕು ಅಂತ RG ಟೈಲರಿಂಗ್ ಕ್ಲಾಸ್ ಅಲ್ಲಿ ಮೊನ್ನೆ ಯುಗಾದಿ ಹಬ್ಬದಲ್ಲಿ ರೆಮಿಡಿ ಹೇಳಿದ್ದೆ. ಆ ಟೈಮಲ್ಲಿ ಆಗದೆ ಇರೋರು ನೀವು ನೋಡ್ಕೊಳ್ಳಿ, ಇಂತಿಂತ ವಾರ ಮಾಡ್ಕೊಳ್ಳಿ ಅಂತ ಹೇಳಿದ್ದೆ. ಅದಕ್ಕೋಸ್ಕರ ಇವತ್ತು ಅರಿಶಿಣದ ಒಂದು ರೆಮಿಡಿನ ನೀವು ಮಾಡಿ 5 ವಾರದಲ್ಲೇ ನಿಮಗೆ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ. ನನಗೆ ನೀವು ಕಾಲ್ ಮಾಡಿ ಹೇಳ್ತೀರಾ. ಪೀರಿಯಡ್ಸ್ ಆದಾಗ ಒಂದು ಬಿಟ್ಟು ಮನೆಯಲ್ಲಿ ಏನಾದ್ರು ಸೂತ್ಕ ಇದ್ದಾಗ ಆ ಟೈಮಲ್ಲಿ ಬಿಟ್ಬಿಟ್ಟು ನೀವು ಪ್ರತಿ ಗುರುವಾರನು ಮಾಡ್ತಾ ಬನ್ನಿ. ಅದರಲ್ಲಿ ಏನು ಕಷ್ಟ ಇಲ್ಲ. ಒಂದು ಚಿಟಿಕೆ ಅರಿಶಿಣ ಏನು ಕಷ್ಟನೇ ಇಲ್ಲ. ನಾವು ಸ್ನಾನ ಮಾಡೋ ಟೈಮಲ್ಲಿ ಒಂದು ಚಿಟಿಕೆ ನಮ್ಮ ಸ್ನಾನದ ನೀರಿಗೆ ಹಾಕ್ಬಿಟ್ಟು ಸ್ನಾನ ಮಾಡೋದ್ರಿಂದ ಅದೆಷ್ಟು ಬದಲಾವಣೆ ಕಾಣುತ್ತೆ. ನಿಮಗೆ ಗುರುಬಲ ಇಲ್ಲ ಅಂದ್ರೆ ಗುರುಬಲ ಬರುತ್ತೆ. ನಿಮ್ಗೆ ಏನಾದ್ರು ತಗೋಬೇಕು ಅಂತ ಆಸೆ ಇದ್ರೆ ನಿಜವಾಗ್ಲೂ ನೀವು ತಗೊಳ್ತೀರಾ ಅಂತ ಹೇಳ್ತಾ, ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆಲ್ಲ ಒಂದು ಯೂಸ್ಫುಲ್ ಆಗತ್ತೆ, ನಿಮ್ಗೆ ಒಂದು ಖುಷಿ ಆಗಿದೆ, ಈ ಸಕ್ಸಸ್ ಆಗತ್ತೆ ಈ ರೆಮಿಡಿ ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಸಕ್ಸಸ್ ಆದ್ರೆ, ಯೂಸ್ಫುಲ್ ಆದ್ರೆ ನನಗೆ ಕಾಲ್ ಮಾಡಿ ಹೇಳೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋಕ್ಕೊಂದು ಕಮೆಂಟ್ ಹಾಕೋ ಸಹಿತ ಮರಿಬೇಡಿ. ಯಾಕಂದ್ರೆ ತುಂಬಾ ಜನ ವಿಡಿಯೋಸ್ ನೋಡ್ತಾರೆ, ಇವ್ರು ಹೇಳೋದೇನೋ ನಿಜನೋ ಸುಳ್ಳು, ಆಮೇಲೆ ಆಗತ್ತೋ ಬಿಡತ್ತೋ ಏನೇನೋ ಹೇಳ್ತಾರೆ ಅನ್ನೋ ತರ ಇಲ್ಲ. ಇದು 15 ವರ್ಷ ನಾನು ಮಾಡಿರೋದು. ಪ್ರತಿ ಗುರುವಾರ ಈ ರೆಮಿಡಿ ಮಾಡಿದೆ. ಮತ್ತೆ ಒಂದು 2 ವರ್ಷದಿಂದ ನಾನು ಗುರುವಾರ 8 ವಾರ ಸಾಯಿಬಾಬಾನ ವ್ರತ ಸಹಿತ ಮಾಡಿದೆ. ಅದು ನನಗೆ ವರ್ಕ್ ಆಯ್ತು, ನಂಗೆ ತುಂಬಾ ಚೆನ್ನಾಗಿದೆ. ಈಗ ನಾನು ಟೈಲರಿಂಗ್ ಅಲ್ಲಿ ದೊಡ್ಡ ಅಂದ್ರೆ ಎಂಬ್ರಾಯ್ಡ್ರಿ ಮಿಷನ್ ಅಂದ್ರೆ 4 ಲಕ್ಷದ ಬರ್ತಲ್ಲ, ಅದು ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಸದ್ಯಕ್ಕೀಗ ನಾವು ಬಾಡಿಗೆ ಮನೆಯಲ್ಲಿ ಇರೋದ್ರಿಂದ ಇಡೋದಕ್ಕೆ ಜಾಗ ಇಲ್ಲ ಅಂತ ನಾನು ಸುಮ್ಮನೆ ಇದ್ದೀನಿ. ನೋಡ್ಬೇಕು ಮುಂದೆ ಟೈಮಲ್ಲಿ ಏನಾಗುತ್ತೆ ಅಂತ ನೋಡ್ಬಿಟ್ಟು ತಗೊಳ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ಟಿಪ್ಸ್ ವಿಡಿಯೋಗಳು ನಿಮಗೆಲ್ಲ ಇಷ್ಟ ಆಗ್ತಿದ್ಯಾ, ಇದೇ ರೀತಿ ವಿಡಿಯೋಸ್ಗಳು ಮಾಡ್ಬೇಕಂತ ನನಗೆ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.